ಈಗ ಬೆಳಿಗ್ಗೆ 10:30 ಸಮಯ. ನಾವು ಐಫೆಲ್ ಟವರ್ ನೋಡಲು ಬಂದಿದ್ದೇವೆ. ಇದರ ನಿರ್ಮಾಣ ಪ್ರಾರಂಭ ಆಗಿದ್ದು ಜನವರಿ 28, 1887ರಲ್ಲಿ. ಇದು ಪೂರ್ಣಗೊಂಡಿದ್ದು 31 ಮಾರ್ಚ್ 1889ರಲ್ಲಿ. ಇದು 1964ರಲ್ಲಿ ಐತಿಹಾಸಿಕ ಸ್ಮಾರಕ ಆಗಿದೆ. 1991ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಗುರುತಿಸಿದ್ದಾರೆ. ಇಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ನೀರು ಜಿನುಗುವ ಯಂತ್ರವನ್ನು ಅಂದರೆ ವಾಟರ್ ಸ್ಪ್ರಿಂಕ್ಲರ್ನನ್ನು ಅಳವಡಿಸಿದ್ದಾರೆ. ಈ ಐಫೆಲ್ ಟವರ್ ಸುತ್ತಲೂ ಪ್ರಕೃತಿ ತುಂಬ ಚೆನ್ನಾಗಿದೆ. ಹಸಿರು ವಾತಾವರಣ ತುಂಬ ಚೆನ್ನಾಗಿದೆ. ಈಗ ಇಲ್ಲೆಲ್ಲ ಟಿಕೆಟ್ ಕೊಟ್ಟಿದ್ದಾರೆ. ನಮಗೆ ಟಿಕೆಟ್ ತಗೊಂಡು ಲಿಫ್ಟಲ್ಲಿ ಐಫೆಲ್ ಟವರ್ಗೆ ಹೋಗ್ತಾ ಇದ್ದೀವಿ. ಈ ಲಿಫ್ಟಲ್ಲಿ 25 ಜನ ಪ್ರಯಾಣಿಸಬಹುದು. ಈ ಐಫೆಲ್ ಟವರು ಉದ್ಘಾಟನೆ ಆಗಿದ್ದು ಮೇ 15, 1889ರಲ್ಲಿ ಉದ್ಘಾಟನೆ ಆಯ್ತಂತೆ. ನಾವೀಗ 1ನೇ ಮಹಡಿಗೆ ಬಂದಿದ್ದೀವಿ. ಈ 1ನೇ ಮಹಡಿನಲ್ಲಿ ಸುತ್ತು ಗ್ರಿಲ್ ಅಳವಡಿಸಿದ್ದಾರೆ. ಸುತ್ತಲಿನ ಪ್ರಕೃತಿ ಅಂತೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಈ ಐಫೆಲ್ ಟವರ್ ಉದ್ದ 330 ಮೀಟರ್ ಇದೆಯಂತೆ. ಅಂದರೆ 1083 ಅಡಿ ಎತ್ತರ ಇದೆ. ಈ ಐಫೆಲ್ ಟವರ್ ತೂಕ ರೆಸ್ಟೋರೆಂಟು ಎಲ್ಲ ಸೇರಿ 10,100 ಟನ್ ಇದೆಯಂತೆ. ಇದು ಒಳಗಡೆ ಬೇಕಾದಷ್ಟು ರೆಸ್ಟೋರೆಂಟ್ಗಳಿವೆ. ಈ ಐಫೆಲ್ ಟವರು ಫ್ಲೂಡ್ ಐರನ್ ಅಂದರೆ ಮೆದು ಕಬ್ಬಿಣನ ಬಳಕೆ ಮಾಡಿ ಕಟ್ಟಿದ್ದಾರಂತೆ. ಪ್ರತಿ 7 ವರ್ಷಕ್ಕೆ ಒಂದು ಸಾರಿ ಬಣ್ಣ ಬಳಿತಾರಂತೆ. ಇದಕ್ಕೆ ಬಳಕೆ ಆಗೋ ಬಣ್ಣ 60 ಟನ್ ಆಗುತ್ತಂತೆ ಪೇಂಟು. ಈಗಾಗಲೇ 19 ಬಾರಿ ಇದಕ್ಕೆ ಬಣ್ಣ ಬಳಿದಿದ್ದಾರಂತೆ. ಈ ಐಫೆಲ್ ಟವರ್ ಮೇಲೆ 72 ಫ್ರೆಂಚ್ ವಿಜ್ಞಾನಿ, ಇಂಜಿನಿಯರು, ಗಣಿತಜ್ಞರು ಅವರ ಹೆಸರುಗಳನ್ನೆಲ್ಲ ಕೆತ್ತಿದ್ದಾರೆ. ಈ ಐಫೆಲ್ ಟವರು ಕಟ್ಟೋದಕ್ಕೆ ಕಾರಣ ಅಂದರೆ ಫ್ರೆಂಚ್ ಕ್ರಾಂತಿ ಆದಮೇಲೆ ಶತಮಾನೋತ್ಸವ ಆಚರಿಸೋದಕ್ಕೋಸ್ಕರ 1889ರಲ್ಲಿ ಅಂತಾರಾಷ್ಟ್ರೀಯ ಪ್ರದರ್ಶನದಲ್ಲಿ ಸೂಕ್ತವಾದ ಸ್ಮಾರಕದ ವಿನ್ಯಾಸಗಳಿಗಾಗಿ ಸ್ಪರ್ಧೆಯನ್ನು ಏರ್ಪಡಿಸಿದ್ರಂತೆ. ಅದಕ್ಕೆ 100ಕ್ಕೂ ಹೆಚ್ಚು ಯೋಜನೆಗಳನ್ನು ಸಲ್ಲಿಸಲಾಗಿತ್ತಂತೆ. ಶತಮಾನೋತ್ಸವ ಸಮಿತಿ ಪ್ರಸಿದ್ಧ ಸೇತುವೆ ಎಂಜಿನಿಯರ್ ಆದ ಗುಸ್ಟಾವ್ ಐಫೆಲ್ ಅವರ 300 ಮೀಟರ್ ಅಂದರೆ 984 ಅಡಿ ಎತ್ತರದ ಐಫೆಲ್ ಟವರ್ಗೆ ಒಪ್ಪಿಗೆ ಸೂಚಿಸಿದ್ದಂತೆ. ಈಗ ರಾತ್ರಿ ಮತ್ತೆ ಐಫೆಲ್ ಟವರ್ ನೋಡೋಕ್ಕೆ ಬಂದಿದ್ದೀರಿ. ಇಲ್ಲೆಲ್ಲ ಐಫೆಲ್ ಟವರ್ ಮಾಡೆಲ್ಗಳನ್ನು ಸಣ್ಣದನ್ನು ಮಾರೋದಕ್ಕಿಟ್ಟಿದ್ದಾರೆ. ಈ ರಾತ್ರಿ ಅಂತೂ ಐಫೆಲ್ ಟವರ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಬಣ್ಣ ಬಣ್ಣದ ಲೈಟ್ಗಳನ್ನು ಹಾಕಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಲೈಟ್ಗಳು ಹಾಕ್ತಾರೆ. ನಾವೆಲ್ಲ ಕಾಯ್ತಾ ಇದ್ದೀರ ಅದನ್ನು ನೋಡೋದಕ್ಕೋಸ್ಕರ. 1900ರಿಂದ 1937 ಹೊತ್ತಿಗೆ ಈ ಐಫೆಲ್ ಟವರ್ ಅನೇಕ ಮಾರ್ಪಾಡುಗಳಾಗಿ ದೂರದರ್ಶನದ ಪ್ರಸಾರಕ್ಕೆ ಅಂತ ಸುಮಾರು 20 ಮೀಟರ್ ಅಂದರೆ 66 ಅಡಿ ಹೆಚ್ಚುವರಿ ಮಾಡಿದರಂತೆ ಈ ಐಫೆಲ್ ಟವರ್ನ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಐಫೆಲ್ ಟವರ್ ಲೈಟ್ ಆನ್ ಆಗುತ್ತೆ. ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ಸಂಗೀತ, ಹಾಡುಗಳು ಎಲ್ಲ ನಡೀತಾ ಇದೆ.